ಇದು ಹೇಗೆ ಅಂತಂದ್ರೆ, ಜಾತಿ ಗಣತಿ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಇದ್ದಂಗೆ, ಟೋಟಲ್ ಜಾತಿ ಗಣತಿ ನಾನು ಹೇಳಿ. ಆಮೇಲೆ ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಇದು IPL ಮ್ಯಾಚ್ ಇದ್ದಂಗೆ, ಒಂದೊಂದು ರಾಜ್ಯ ಬೇರೆ ಬೇರೆ. ನಾವು ರಾಜ್ಯಗಳ ಇದೇ ರಾಜ್ಯ ಅಂತ ಹೇಳ್ತೀವಲ್ಲ, ಅದೇ ತರ ಆಗಿರೋದು ಇದು. ಈಗ ಫ್ಯಾಂಟಾಸ್ಟಿಕ್. ಇದಕ್ಕಿರೋದು ಒಂದೇ ಮಾರ್ಗ, ಏನು? ಲಿಂಗಾಯತರು ಪ್ರತ್ಯೇಕವಾಗಿ ವೀರಶೈವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದೆ, ಬಹಳ ದೊಡ್ಡ ಪವರ್ಫುಲ್. ಅದು ಒಕ್ಕಲಿಗ ಮಹಾಸಭಾ ಇದೆ, ಬಹಳ ಪವರ್ಫುಲ್. ಒಕ್ಕಲಿಗ, ವಿಶ್ವ ಒಕ್ಕಲಿಗ ಸಂಸ್ಥಾನ ಎಲ್ಲವೂ ಇದೆ. ಆಮೇಲೆ ಕುರುಬರು ಎಲ್ಲರದ್ದು ಇದೆ. ನೀವೇನು ಮಾಡಬೇಕು? ಆಧಾರ್ ಕಾರ್ಡ್ ಸಮೇತವಾಗಿ, ಯಾರು ಮಾಡ್ತಾರಂತೆ, ಆಧಾರ್ ಕಾರ್ಡ್ ಸಮೇತವಾಗಿ ಒಂದು ಜಾತಿ ಸಮೀಕ್ಷೆ ಮಾಡಬೇಕು. ನಿಮ್ಮದೇ ವೈಯಕ್ತಿಕವಾಗಿ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಉಪಜಾತಿಗಳಿದೆ ಅಂತೇಳಿ ನೀವೇ ನಮೂದು ಮಾಡಬೇಕು. ಆ ಉಪಜಾತಿಗಳಿಗೆ ಎಷ್ಟು ರಿಸರ್ವೇಶನ್ ಇದೆ ಅಂತೇಳಿ ನೀವೇ ನಮೂದು ಮಾಡಬೇಕು. ಇಲ್ಲಿ ಎದ್ದಿರುವಂತ ಗೊಂದಲಕ್ಕೆ ಪರಿಹಾರ ಇದೆಯಾ ಅಂತಂದ್ರೆ ಗೊಂದಲಕ್ಕೆ ಪರಿಹಾರ ಇದೆ. ಆದ್ರೆ ಇದು ಗೊಂದಲವಾಗಿಯೇ ಉಳಿಬೇಕು ಅಂತ ರಾಜಕಾರಣಿಗಳಿಗೂ ಇದೆ. ಈಗ ಎಲ್ಲರೂ ಕೂಡ ಯಾಕೆ ಸಮುದಾಯದ ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ, ಸಮುದಾಯವನ್ನು ಮನನ ಮಾಡಿಕೊಡ್ಬೇಕಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ. ನಿಜವಾಗ್ಲೂ ಇದು ಸರಿಯೇ ಆಗಿಲ್ಲ, ತಪ್ಪಾಗಿದೆ ಸಮುದಾಯಕ್ಕೆ ಅಂತ ಇದ್ದವರು ಒಬ್ಬನೇ ಒಬ್ಬ ರಾಜೀನಾಮೆ ಕೊಡ್ಬೇಕಿತ್ತಲ್ಲ. ಅನ್ಯಾಯ ಆಗಿದೆ ನನ್ನ ಸಮುದಾಯಕ್ಕೆ, ರಾಜೀನಾಮೆ ಬಿಸಾಕಿ. ಯಾಕೆ ಬಿಸಾಕಿಲ್ಲ? ಯಾರು ಮಾಡ್ತಾ ಇಲ್ಲ ಅದು. ಬನ್ನಿ, ಆದ್ರೆ ಗೊಂದಲ ಅಂತ ಇದೆ. ಹೇಳ್ತೀನಿ ಗೊಂದಲ ಏನು ಅಂತೇಳಿ. ಜಾತಿ ಗಣತಿ ಬಗ್ಗೆ ಸಾಲು ಸಾಲು ಗೊಂದಲ ಸೃಷ್ಟಿ ಇದೆ. ಉದಾಹರಣೆಗೆ ಸಾದರ ಲಿಂಗಾಯತರ ಲೆಕ್ಕಾಚಾರ. ಸಾದರ ಲಿಂಗಾಯತರ ಜನಸಂಖ್ಯೆ 67,903 ಇದೆ ಅಂತ ಲೆಕ್ಕಾಚಾರ ಕೊಟ್ಟಿದ್ದಾರೆ. ನಿಜ ಇದು, ಅಷ್ಟು ಕೊಟ್ಟಿದ್ದಾರೆ. ಈ ಲೆಕ್ಕಾಚಾರ ಕಂಡು ಕಾಂಗ್ರೆಸ್ ಶಾಸಕರೇ ದಂಗಾಗಿದ್ದಾರೆ. ಚನ್ನಗಿರಿ ಕೈ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸ್ವಾಮಿ, ನನ್ನ ಕ್ಷೇತ್ರದಲ್ಲಿ 67,000 ಸಾದರ ಲಿಂಗಾಯತರಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಇದ್ದಾರೆ. ಇಡೀ ಕರ್ನಾಟಕದಲ್ಲೇ ಎಷ್ಟಿರಬಹುದು, ಅಥವಾ ಹಳೆ ಮೈಸೂರು ಭಾಗದಲ್ಲಿ ಎಷ್ಟಿರಬಹುದು. ತಪ್ಪಲ್ವಾ ಇದು ಅಂತ ಅದೇಗೆ ಸುಳ್ಳು ಲೆಕ್ಕ ಕೊಟ್ರಿ ಅಂತ ಇದ್ದಾರೆ ಬಸವರಾಜ್. ಪ್ರಶ್ನೆ ವ್ಯಾಲಿಡ್. ಜಾತಿ ಗಣತಿ ಗೊಂದಲದ ಕಥೆಗಳು ಇಲ್ಲಿಗೆ ಮುಗಿಯಲ್ಲ. ಜಾತಿ ರಹಿತ ಎಂದು ಗುರುತಿಸಿಕೊಂಡವರು 1,34,313 ಮಂದಿ. ಅದು ಬೇರೆ ಕಾರಣನೇ ಇರ್ಬೋದು. ಕೆಲವರು ಇರುತ್ತೆ, ನಾವು ಭಾರತೀಯರು, ನಾವು ಜಾತಿ ಹಂಗೂ ಇರ್ತಾರೆ ಕೆಲವರು. ಜಾತಿಯೇ ಗೊತ್ತೇ ಇಲ್ಲ ಅಂದವರು 1,94,3 ಮಂದಿ. ಜಾತಿ ಹೇಳಲು ನಿರಾಕರಿಸುವವರ ಸಂಖ್ಯೆ 2,53,954 ಮಂದಿ. ಇನ್ನೂ ಕೂಡ 3,755 ಮಂದಿಯ ಜಾತಿಯನ್ನು ಗುರುತಿಸೋಕೆ ಆಗೇ ಇಲ್ಲ. ಕರ್ನಾಟಕದಲ್ಲಿರೋ 464 ಜಾತಿಗೆ ಹೆಸರೇ ಇಲ್ಲ. ಇಲ್ಲಿಗೆ ಬನ್ನಿ ಪಾಯಿಂಟ್ಗೆ. 464 ಜಾತಿಗೆ ಹೆಸರೇ ಇಲ್ಲ. ಅವರನ್ನ SC ST ಅಂತಲೂ ಸೇರಿಸೋಕ್ಕಾಗೋದಿಲ್ಲ, ಅವರನ್ನ ಮೇಲ್ವರ್ಗ ಅಂತೂ ಸೇರಿಸೋಕ್ಕಾಗೋದಿಲ್ಲ. ಫೈನಲಿ ಹಿಂದುಳಿದ ವರ್ಗ ಅಂತ ಬರುತ್ತೆ. ಅತಿ ಹಿಂದುಳಿದ ವರ್ಗ ಅಂತ ಒಂದು ಕ್ಯಾಟಗರಿ ಮಾಡ್ತಾರೆ. ಈ 464 ಜಾತಿಗಳವರು ಈ ಡಾಕ್ಯುಮೆಂಟೇಶನ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವರಿಗೆ 18% ರಿಸರ್ವೇಶನ್ ಖಂಡಿತವಾಗ್ಲೂ ಸಿಗತ್ತೆ. ಯಾಕಂದ್ರೆ ಪಕ್ಕದ ತಮಿಳುನಾಡಲ್ಲಿ ಇದಾಗಿದೆ. ಸಿದ್ದರಾಮಯ್ಯನವರ ತಲೆಯಲ್ಲಿರೋದು ಕೂಡ ಇದೇ ಆಗಿದ್ರೆ ಸಿದ್ದರಾಮಯ್ಯನವರು ಸೂಪರ್ ಸ್ಟಾರ್ ಆಗ್ತಾರೆ. ಅಥವಾ ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಒಡೆದು ಮುಸ್ಲಿಮರನ್ನ ವೈಭವೀಕರಿಸಿ ಅಂತ ಭದ್ರ ಬುನಾದಿ ಹಾಕುವಂತ ಪ್ರಯತ್ನಗಳೇನಾದರೂ ಸಿದ್ದರಾಮಯ್ಯನವರು ಮಾಡಿದ್ರೆ ಬಹುಶಃ ಇತಿಹಾಸ ಅದನ್ನ ಕರಾಳ ರೀತಿಯಲ್ಲಿ ನೆನಪಲ್ಲಿಟ್ಕೊಳ್ಬಹುದೇನೋ. ಇಷ್ಟೇ. 464 ಜಾತಿಗೆ ಹೆಸರೇ ಇಲ್ಲ, ಗೊತ್ತಿಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವರನ್ನ ಅತಿ ಹಿಂದುಳಿದ ವರ್ಗ ಅಂತ ಭಾವಿಸಲಾಗತ್ತೆ. ಅವರ ಅಂಕಿಅಂಶ ಇದೆ. ಅವರಿಗೆ ಏನ್ ಹೇಳ್ತೀವಿ ನಾವು, ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ದಂಗೆ ಅಂಕಿಅಂಶ ಇದೆ. ಸುಪ್ರೀಂ ಕೋರ್ಟ್ ಬಳಿ ಹೋದಾಗ ಏನ್ ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅವರಿಗೆ? ಏನೂ ಇಲ್ಲ, ಅವರಿಗೆ ಊಟ ಹಾಕಿ ಅಂತ ಹೇಳ್ದಂಗೆ. ಹಾಗೆ ಇವರೇನ್ ಹೇಳ್ತಾರೆ? ಸರ್, ನಮಗೆ 50% ಊಟ ಮುಗ್ದೋಗಿದೆ, ಎಲ್ಲರೂ ಕೊಟ್ಟುಬಿಟ್ಟು, ಅಂದ್ರೆ ರಿಸರ್ವೇಶನ್. ಹೌದಾ? ನಮ್ಮ ಕ್ಯಾಟಗರಿ 18% ಇದೆ ಅಂತ ಕೊಡ್ತಾರೆ. ಅದು ಆದ್ರೆ 50 ಪ್ಲಸ್ 18%, 68-69% ಕರ್ನಾಟಕದಲ್ಲಿ ಮೀಸಲಾತಿ ಆಗುತ್ತೆ. ಆದ್ರೆ ಇವರು ಕೊಟ್ಟಿದಾರಲ್ಲ, 15ರಿಂದ 10 ಆಗಬೇಕು, 4ರಿಂದ 8 ಆಗಬೇಕು, ಅದು ನಡೆಯಲ್ಲ. ಆಗ 85% ಎಲ್ಲ ಬರುತ್ತೆ. ಇವರ ಎಲ್ಲ ಲೆಕ್ಕಾಚಾರ ನೋಡಿದ್ರೆ 85% ಆಗುತ್ತೆ. ಅದು ಒಂದು ಗಿಮಿಕ್ ಆಗಿರಬಹುದು ಇವ್ರದ್ದು. ಈ ತರ ಫೋರ್ಸ್ ಮಾಡಿ, ಈಗ ಸಾಧಾರಣವಾಗಿ ನಾವು ರಜೆ ಕೇಳಬೇಕು ಅಂದ್ರೆ ಎಷ್ಟು ದಿವಸ ರಜೆ ಕೇಳ್ತೀವಿ? 4 ದಿವಸ ಹೋಗಬೇಕು ಅಂದ್ರೆ 8 ದಿವಸ ರಜೆ ಕೇಳ್ತೀವಿ. ಆಗ ಅವರು ಇಲ್ಲ 4 ದಿವಸ ತಗೊಳ್ಳಿ ಅಂತಾರೆ. ನಮ್ಮ ಉದ್ದೇಶವೂ ಅಷ್ಟೇ ಆಗಿರುತ್ತೆ. ಹಂಗೆ. ಓಕೆ, ನೆಕ್ಸ್ಟ್ ಸ್ಟೋರಿ. ಇದು ಹೇಗೆ ಅಂತಂದ್ರೆ,
ಜಾತಿ ಗಣತಿ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಇದ್ದಂಗೆ, ಟೋಟಲ್ ಜಾತಿ ಗಣತಿ ನಾನು ಹೇಳಿ. ಆಮೇಲೆ ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಇದು IPL ಮ್ಯಾಚ್ ಇದ್ದಂಗೆ, ಒಂದೊಂದು ರಾಜ್ಯ ಬೇರೆ ಬೇರೆ. ನಾವು ರಾಜ್ಯಗಳ ಇದೇ ರಾಜ್ಯ ಅಂತ ಹೇಳ್ತೀವಲ್ಲ, ಅದೇ ತರ ಆಗಿರೋದು ಇದು. ಈಗ ಫ್ಯಾಂಟಾಸ್ಟಿಕ್. ಇದಕ್ಕಿರೋದು ಒಂದೇ ಮಾರ್ಗ, ಏನು? ಲಿಂಗಾಯತರು ಪ್ರತ್ಯೇಕವಾಗಿ ವೀರಶೈವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದೆ, ಬಹಳ ದೊಡ್ಡ ಪವರ್ಫುಲ್. ಅದು ಒಕ್ಕಲಿಗ ಮಹಾಸಭಾ ಇದೆ, ಬಹಳ ಪವರ್ಫುಲ್. ಒಕ್ಕಲಿಗ, ವಿಶ್ವ ಒಕ್ಕಲಿಗ ಸಂಸ್ಥಾನ ಎಲ್ಲವೂ ಇದೆ. ಆಮೇಲೆ ಕುರುಬರು ಎಲ್ಲರದ್ದು ಇದೆ. ನೀವೇನು ಮಾಡಬೇಕು? ಆಧಾರ್ ಕಾರ್ಡ್ ಸಮೇತವಾಗಿ, ಯಾರು ಮಾಡ್ತಾರೆ, ಆಧಾರ್ ಕಾರ್ಡ್ ಸಮೇತವಾಗಿ ಒಂದು ಜಾತಿ ಸಮೀಕ್ಷೆ ಮಾಡಬೇಕು. ನಿಮ್ಮದೇ ವೈಯಕ್ತಿಕವಾಗಿ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಉಪಜಾತಿಗಳಿದೆ ಅಂತೇಳಿ ನೀವೇ ನಮೂದು ಮಾಡಬೇಕು. ಆ ಉಪಜಾತಿಗಳಿಗೆ ಎಷ್ಟು ರಿಸರ್ವೇಶನ್ ಇದೆ ಅಂತೇಳಿ ನೀವೇ ನಮೂದು ಮಾಡಬೇಕು. ಇಲ್ಲಿ ಎದ್ದಿರುವಂತ ಗೊಂದಲಕ್ಕೆ ಪರಿಹಾರ ಇದೆಯಾ ಅಂತಂದ್ರೆ ಗೊಂದಲಕ್ಕೆ ಪರಿಹಾರ ಇದೆ. ಆದ್ರೆ ಇದು ಗೊಂದಲವಾಗಿಯೇ ಉಳಿಬೇಕು ಅಂತ ರಾಜಕಾರಣಿಗಳಿಗೂ ಇದೆ. ಈಗ ಎಲ್ಲರೂ ಕೂಡ ಯಾಕೆ ಸಮುದಾಯದ ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಸಮುದಾಯವನ್ನು ಮನನ ಮಾಡಿಕೊಡ್ಬೇಕಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ. ನಿಜವಾಗ್ಲೂ ಇದು ಸರಿಯೇ ಆಗಿಲ್ಲ, ತಪ್ಪಾಗಿದೆ ಸಮುದಾಯಕ್ಕೆ ಅಂತ ಇದ್ದವರು ಒಬ್ಬನೇ ಒಬ್ಬ ರಾಜೀನಾಮೆ ಕೊಡ್ಬೇಕಿತ್ತಲ್ಲ. ಅನ್ಯಾಯ ಆಗಿದೆ ನನ್ನ ಸಮುದಾಯಕ್ಕೆ, ರಾಜೀನಾಮೆ ಬಿಸಾಕಿ. ಯಾಕೆ ಬಿಸಾಕಿಲ್ಲ? ಯಾರು ಮಾಡ್ತಾ ಇಲ್ಲ ಅದು. ಬನ್ನಿ, ಆದ್ರೆ ಗೊಂದಲ ಅಂತೂ ಇದೆ. ಹೇಳ್ತೀನಿ ಗೊಂದಲ ಏನು ಅಂತೇಳಿ. ಜಾತಿ ಗಣತಿ ಬಗ್ಗೆ ಸಾಲು ಗೊಂದಲ ಸೃಷ್ಟಿ ಇದೆ. ಉದಾಹರಣೆಗೆ ಸಾದರ ಲಿಂಗಾಯತರ ಲೆಕ್ಕಾಚಾರ. ಸಾದರ ಲಿಂಗಾಯತರ ಜನಸಂಖ್ಯೆ 67,903 ಇದೆ ಅಂತ ಲೆಕ್ಕಾಚಾರ ಕೊಟ್ಟಿದ್ದಾರೆ. ನಿಜ ಇದು, ಅಷ್ಟು ಕೊಟ್ಟಿದ್ದಾರೆ. ಈ ಲೆಕ್ಕಾಚಾರ ಕಂಡು ಕಾಂಗ್ರೆಸ್ ಶಾಸಕರೇ ದಂಗಾಗಿದ್ದಾರೆ. ಚನ್ನಗಿರಿ ಕೈ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸ್ವಾಮಿ, ನನ್ನ ಕ್ಷೇತ್ರದಲ್ಲಿ 67,000 ಸಾದರ ಲಿಂಗಾಯತರಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಇದ್ದಾರೆ. ಇಡೀ ಕರ್ನಾಟಕದಲ್ಲೇ ಎಷ್ಟಿರಬಹುದು, ಅಥವಾ ಹಳೆ ಮೈಸೂರು ಭಾಗದಲ್ಲಿ ಎಷ್ಟಿರಬಹುದು. ತಪ್ಪಲ್ವಾ ಇದು ಅಂತ. ಅದೇಗೆ ಸುಳ್ಳು ಲೆಕ್ಕ ಕೊಟ್ರಿ ಅಂತ ಇದ್ದಾರೆ ಬಸವರಾಜ್. ಪ್ರಶ್ನೆ ವ್ಯಾಲಿಡ್. ಜಾತಿ ಗಣತಿ ಗೊಂದಲದ ಕಥೆಗಳು ಇಲ್ಲಿಗೆ ಮುಗಿಯಲ್ಲ. ಜಾತಿ ರಹಿತ ಎಂದು ಗುರುತಿಸಿಕೊಂಡವರು 1,34,313 ಮಂದಿ. ಅದು ಬೇರೆ ಕಾರಣನೇ ಇರ್ಬೋದು. ಕೆಲವರಿಗಿರುತ್ತೆ, ನಾವು ಭಾರತೀಯರು, ನಾವು ಜಾತಿ ಹಂಗೂ ಇರ್ತಾರೆ ಕೆಲವರು. ಜಾತಿಯೇ ಗೊತ್ತೇ ಇಲ್ಲ ಅಂದವರು 1,94,3 ಮಂದಿ. ಜಾತಿ ಹೇಳಲು ನಿರಾಕರಿಸುವವರ ಸಂಖ್ಯೆ 2,53,954 ಮಂದಿ. ಇನ್ನೂ ಕೂಡ 3,755 ಮಂದಿಯ ಜಾತಿಯನ್ನು ಗುರುತಿಸೋಕೆ ಆಗೇ ಇಲ್ಲ. ಕರ್ನಾಟಕದಲ್ಲಿರೋ 464 ಜಾತಿಗೆ ಹೆಸರೇ ಇಲ್ಲ. ಇಲ್ಲಿಗೆ ಬನ್ನಿ ಪಾಯಿಂಟ್ಗೆ. 464 ಜಾತಿಗೆ ಹೆಸರೇ ಇಲ್ಲ.